ಮೆಟ್ರೋ ಎಂಡಿ ಮುಂದೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮೆಟ್ರೋಗೆ ನುಗ್ಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆ. ಮೆಟ್ರೋಗೆ ಹೇಳಿ ಧಿಕ್ಕಾರ. ಜಾಗ ಬಿಡೋಣ ನಮಗೆ. ಮೆಟ್ರೋ ಎಂಡಿ ಮುಂದೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮೆಟ್ರೋಗೆ ನುಗ್ಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆ. ಮೆಟ್ರೋಗೆ ಹೇಳಿ ಧಿಕ್ಕಾರ. ಜಾಗ ಬಿಡೋಣ ನಮಗೆ. ಮೆಟ್ರೋ ಎಂಡಿ ಮುಂದೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮೆಟ್ರೋಗೆ ನುಗ್ಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆ. ಮೆಟ್ರೋಗೆ ಹೇಳಿ ಧಿಕ್ಕಾರ. ಜಾಗ ಬಿಡೋಣ ನಮಗೆ. ಮೆಟ್ರೋ ಎಂಡಿ ಮುಂದೆ ಕನ್ನಡ ಪರ
ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮೆಟ್ರೋಗೆ ನುಗ್ಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆ. ಮೆಟ್ರೋಗೆ ಹೇಳಿ ಧಿಕ್ಕಾರ. ಜಾಗ ಬಿಡೋಣ ನಮಗೆ. ಮೆಟ್ರೋ ಎಂಡಿ ಮುಂದೆ ಕನ್ನಡಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮೆಟ್ರೋಗೆ ನುಗ್ಗಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆ. ಮೆಟ್ರೋಗೆ ಹೇಳಿ ಧಿಕ್ಕಾರ. ಜಾಗ ಬಿಡೋಣ ನಮಗೆ. ಮೆಟ್ರೋ ಎಂಡಿ ಮುಂದೆ ಕನ್ನಡಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ್ದಾರೆ ಎಂಡಿ ಮಹೇಶ್ವರ ರಾವ್. ಮೆಟ್ರೋ ಹುದ್ದೆಗಳಿಗೆ ಮೂಲ ನಿಯಮ ಏನಿದೆ ಅದನ್ನು ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ತೆಗೆದುಕೊಳ್ಳುವ